ಇಷ್ಟಕ್ಕೂ ಬೆಂಗಳೂರಿನಲ್ಲಿ ಅದರಲ್ಲೂ ಹಾಡ ಹಗಲೇ ದರೋಡೆ ನಡೆದಿದ್ದು ಹೇಗಿತ್ತು ಡಕಾಯಿತರ ಸಂಚು, ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಬನ್ನಿ ನೋಡ್ಕೊಳ್ಳೋಣ. ಸುಮಾರು 7 ಕೋಟಿಯಷ್ಟು ಹಣವನ್ನು ರಾಬರಿ ಮಾಡಿಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ಇದ್ದ ಕಾರು ಅಡ್ಡಗಟ್ಟಿದ ದರೋಡೆಕೋರರು ನಾವು ಆರ್ಬಿಐನವರು ಅಂತ ಹೇಳಿ ಸಿಬ್ಬಂದಿಗೆ ಬೆದರಿಕೆ ಹಾಕಿ ರಾಬರಿ ಮಾಡಿದ್ದಾರೆ. ಬೇರೆಲ್ಲೂ ಅಲ್ಲ, ಬೆಂಗಳೂರಿನ ಜಯದೇವ ಡೈರಿ ಸರ್ಕಲ್ನಲ್ಲಿ, ಅದು ಕೂಡ ಮಧ್ಯಾಹ್ನ 1:30 ಸುಮಾರು. ಬೆಂಗಳೂರಲ್ಲಿ ಹಾಡ ಹಗಲೇ 7 ಕೋಟಿ 11 ಲಕ್ಷ ದರೋಡೆ. ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ವಾಹನ ಅಡ್ಡ ಹಾಕಿ ಗ್ರೇಟ್ ರಾಬರಿ. ಅಶೋಕ ಪಿಲ್ಲರ್ ಬಳಿ 7 ಕೋಟಿ 11 ಲಕ್ಷ ಇದ್ದ ಸಿಎಂಎಸ್ ಸೆಕ್ಯೂರಿಟೀಸ್ ಕಾರು ಅಡ್ಡಗಟ್ಟಿದ 7-8 ಜನರಿದ್ದ ದರೋಡೆಕೋರರ ಗ್ಯಾಂಗ್ ಸಿಬ್ಬಂದಿಯನ್ನ ಬೆದರಿಸಿ ಹಣ ದೋಚಿ ಪರಾರಿಯಾಗಿದ್ದಾರೆ. ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುಷ್ಕೃತ್ಯ ನಡೆದಿದೆ. ಇವರು ಪಕ್ಕಾ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೆ ಈ ಗ್ಯಾಂಗ್ ಯಾವ ರೀತಿಯಾಗಿ ಹಣವನ್ನ ರಾಬರಿ ಮಾಡಬೇಕು ಅಂತ ಹೇಳಿ. ಹಾಗಾದ್ರೆ ಈ ಸಿಎಂಎಸ್ ಸೆಕ್ಯೂರಿಟಿ ಏಜೆನ್ಸಿ ಏನಿದೆ ಅಲ್ಲಿನ ಸಿಬ್ಬಂದಿಗಳೇನಾದ್ರು ಕೈ ಜೋಡಿಸಿದಾರ, ಬ್ಯಾಂಕ್ ನ ಸಿಬ್ಬಂದಿಗಳೇನಾದ್ರು ಕೈ ಜೋಡಿಸಿದಾರೆ, ಇದೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಆದ್ರೆ ಇನೋವಾ ಕಾರನ್ನ ಪಕ್ಕಾ ಆರ್ಬಿಐ ವಾಹನಗಳು ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಮಾಡಿಫೈನ ಮಾಡ್ಕೊಂಡಿದ್ದಾರೆ. ಅದ್ರ ಮೇಲೆ ಲಾಂಛನವನ್ನ ಕೂಡ ಹಾಕೊಂಡಿದ್ದಾರೆ. ಅಲ್ಲಿ ಬಂದಂತಹ ದರೋಡೆಕೋರರು ಏನ್ ಮಾಡ್ತಾರೆ ಅಂದ್ರೆ, ನಾವು ಆರ್ಬಿಐ ನಿಂದ ಬಂದಿದ್ದೀವಿ ಅನ್ನುವಂತಹ ಒಂದೇ ಒಂದು ಮಾತನ್ನು ಹೇಳ್ತಾರೆ. ನಿಮ್ಮ ವಾಹನವನ್ನ ತೆಗೆದುಕೊಂಡು ಹೋಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಒಳಗಡೆ ಇದ್ದಂತಹ ಸಿಬ್ಬಂದಿಗಳೇನಿದ್ರೆ ಅವರೆಲ್ಲರನ್ನ ಕೂಡ ಕೆಳಗಡೆ ಇಳಿಸುವಂತ ಕೆಲಸವನ್ನ ಮಾಡ್ತಾರೆ. ಕೆಳಗಡೆ ಇಳಿದ ನಂತರದಲ್ಲಿ ಕೇವಲ ಡ್ರೈವರ್ ಅನ್ನ ಕರ್ಕೊಂಡು ಬರ್ತಾರೆ ಅವರು. ಇಲ್ಲಿ ವಾಹನವನ್ನ ತಂದು ಫ್ಲೈಓವರ್ ಮೇಲೆ ನಿಲ್ಲಿಸಿ ಅದರ ನಂತರದಲ್ಲಿ ಇನೋವಾ ಕಾರಲ್ಲಿ ಬಂದಂತಹ ಆಸಾಮಿಗಳು ಅದೇ ಕಾರಿನಲ್ಲಿ ಹಣವನ್ನ ತುಂಬಿಕೊಂಡು ಇಲ್ಲಿಂದ ಪರಾರಿಯಾಗಿರುವಂತದ್ದು. KA03 NC 8052 ಇದೇ ನೋಡಿ, 7 ಕೋಟಿ 11 ಲಕ್ಷ ಲೂಟಿ ಹೊಡೆದಿರೋ ನಕಲಿ ಆರ್ಬಿಐ ಅಧಿಕಾರಿಗಳ ವಾಹನದ ನಂಬರ್. 7-8 ಜನರಿದ್ದ ಗ್ಯಾಂಗ್ ಜಯದೇವ ಡೈರಿ ಸರ್ಕಲ್ ಬಳಿ ಹಣ ಎಗರಿಸಿದ್ದೇ ತಡ ಕೋರಮಂಗಲ ಸೋನಿ ವರ್ಲ್ಡ್ ಜಂಕ್ಷನ್, ದೊಮ್ಮಲೂರು, ಮಾರತ್ತಹಳ್ಳಿ, ವೈಟ್ ಫೀಲ್ಡ್ ಮಾರ್ಗವಾಗಿ ಹೊಸಕೋಟೆಯತ್ತ ತೆರಳಿರೋ ಬಗ್ಗೆ TV9ಗೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಅಶೋಕ ಪಿಲ್ಲರ್ ಎಟಿಎಂ ಬಳಿ ಸಿಎಂಎಸ್ ಸಿಬ್ಬಂದಿ ವಾಹನ ನಿಲ್ಲಿಸಿದ್ರು. ನಾವು ಆರ್ಬಿಐನವರು ವಾಹನ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರು. ಚಾಲಕನನ್ನ ಬಿಟ್ರೆ ಉಳಿದವರನ್ನ ಇನೋವಾದಲ್ಲಿ ಕೂರಿಸ್ಕೊಂಡ್ರು. ಚಾಲಕನ ಜೊತೆ ಸಿಎಂಎಸ್ ವಾಹನದಲ್ಲಿ 2 ಆರೋಪಿಗಳು ತೆರಳಿದ್ರು. ಉಳಿದ ಸಿಎಂಎಸ್ ಸಿಬ್ಬಂದಿ ಇನೋವಾ ಕಾರ್ನಲ್ಲಿಯೇ ಕೂತಿದ್ರು. ಸ್ವಲ್ಪ ದೂರ ಇನೋವಾ ಕಾರ್ನಲ್ಲಿ ತಂದು ಸಿಎಂಎಸ್ ಸಿಬ್ಬಂದಿಯನ್ನ ದರೋಡೆಕೋರರು ಇಳಿಸಿದ್ರು. ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಸಿಎಂಎಸ್ ವಾಹನದಿಂದ ತಮ್ಮ ಕಾರಿಗೆ ಹಣವನ್ನ ಶಿಫ್ಟ್ ಮಾಡಿಕೊಂಡಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿದ ದರೋಡೆಕೋರರು ಇನೋವಾ ಕಾರಿಗೆ KA03 NC 8052 ಫೇಕ್ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿದ್ದಾರೆ. ಮಾರುತಿ ಸುಜುಕಿ ಕಾರ್ನ ನಂಬರ್ ಅಳವಡಿಸಿ ಈ ಕೃತ್ಯ ಎಸಗಿದ್ದಾರೆ. ಆಸ್ ಆಫ್ ನಾವು 7 ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ. ಆದರೆ ಇನ್ನೂ ವೆರಿಫೈ ಆಗ್ತಾ ಇದೆ, ಯಾಕಂದರೆ ಡ್ರೈವರ್ ಯಾರಿದ್ದಾರೋ ಅವರು ಕರೆಕ್ಟಾಗಿ ಮಾಹಿತಿ ಇನ್ನೂ ಹೇಳ್ತಾ ಇಲ್ಲ. ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿ ಆದ ಮೇಲೆ ನಾವು ಎಂಟೈರ್ ಸಿಟಿಯಲ್ಲಿ ನಾಕಾಬಂದಿ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಫಿಸಿಕಲಿ ಹಿಡಿಲಿಕ್ಕೆ. ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದ್ರು. ನಾವು ಆದಷ್ಟು ಬೇಗ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. 7 ಕೋಟಿ ಇದ್ದ ಸಿಎಂಎಸ್ ಸಂಸ್ಥೆಯ ವಾಹನದ ಚಾಲಕ ಹಾಗೆ ಸಿಬ್ಬಂದಿಯನ್ನ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ. ಚಾಲಕ, 2 ಗನ್ಮ್ಯಾನ್, ಸಿಬ್ಬಂದಿಯಿಂದ ಘಟನೆಯ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ದರೋಡೆಕೋರರ ಗ್ಯಾಂಗ್ನ ಕೆಲವರ ಫೋಟೋ TV9ಗೆ ಲಭ್ಯವಾಗಿದ್ದು, ಪ್ರತ್ಯಕ್ಷದರ್ಶಿಗಳು ನೀಡಿದ ಮಾಹಿತಿಯಂತೆ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂಥದ್ದು,
ಗೃಹ ಸಚಿವರು ಕೇಳಿದ್ರೆ ಅವ್ರಿಗೇನು ಮಾಹಿತಿಗಳೇ ಇರೋದಿಲ್ಲ. ಒಂದು ರೀತಿ ಅಸಹಾಯಕರಾಗಿದ್ದಾರೆ ಗೃಹ ಸಚಿವರೇ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಪದೇ ಪದೇ ಈ ರೀತಿ ಘಟನೆ ಮರುಕಳಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದು ಗೃಹ ಸಚಿವರು ಉತ್ತರ ನೀಡಬೇಕಾಗ್ತದೆ. ದರೋಡೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದರೋಡೆಕೋರರು ಬೆಂಗಳೂರು ಬಿಟ್ಟು ಹೋಗದಂತೆ ಕ್ರಮ ಕೈಗೊಂಡಿದ್ದಾರೆ. ಗಡಿಭಾಗಗಳಲ್ಲಿ ಬ್ಯಾರಿಕೇಡ್ ಹಾಕಿ ಪರಿಶೀಲಿಸುತ್ತಿದ್ದಾರೆ. ಹೈ ಅಲರ್ಟ್ನಲ್ಲಿರಿ, ವಾಹನಗಳ ತಪಾಸಣೆ ನಡೆಸಿ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸೂಚಿಸಿದ್ದಾರೆ. ಆರ್ಬಿಐ ಅಧಿಕಾರಿಗಳು, ಡಾಗ್ ಸ್ಕ್ವಾಡ್, ಎಫ್ಎಸ್ಎಲ್ ತಜ್ಞರು ಸೇರಿ ತನಿಖಾ ತಂಡಗಳು ಘಟನಾ ಸ್ಥಳದಲ್ಲಿದೆ. ಇಂಚಿಂಚು ಮಾಹಿತಿಯನ್ನ ಕೆರಕುತ್ತಿದ್ದಾರೆ. ಕಿರಣ್ ಜೊತೆ ರಾಜಪ್ಪ, ಟಿವಿ9 ಬೆಂಗಳೂರು.